ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೀನಾ ಅಮೂಲ್ಯ ಹತ್ರ ರೌಡಿಗಳು ಹೋಗ್ತಾರೆ. ಹೊರಗಿನ ವಿಂಡೋಯಿಂದ ಶ್ರೀಕಂಠ ಅವರನ್ನು ನೋಡ್ತಾ ಇರ್ತಾನೆ. ಯಾರೋ ನೀವೆಲ್ಲ ನಮ್ಮನೆ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ, ಯಾಕೆ ಈ ರೀತಿ ಕಟ್ಟಾಕಿದ್ದೀರಾ ಅಂತಾಳೆ ಮೀನಾ. ಅಕ್ಕ ಸಾರಿ ಅಕ್ಕ, ತಂಗೆಮ್ಮ ಸಾರಿ, ಒಂದು ಸ್ಮಾಲ್ ಮಿಸ್ಟೇಕ್ ಆಗಿಬಿಡ್ತು, ಯಾರನ್ನೋ ಎತ್ತಾಕೋಕೆ ಹೋಗಿ ನಿಮ್ಮನೆ ಎತ್ತಾಕೊಂಡು ಬಂದಿದ್ದೀವಿ, ಸಾರಿ ಅಕ್ಕ ಅಂತಾನೆ ರೌಡಿ. ಏನು ಅಕ್ಕನ, ಯಾರು ಅಕ್ಕ, ಎರ್ರಾಗಿ ಎದೆಗೆ ಹೊಡ್ಬಿಡ್ತೀನಿ ಸ್ಟೂಪಿಡ್ ಅಂತಾಳೆ ಮೀನಾ. ಅಕ್ಕ ಹೇಳಿದ್ನಲ್ಲಕ್ಕ, ಒಂದು ಸ್ಮಾಲ್ ಕನ್ಫ್ಯೂಷನ್ ಅಂತಾನೆ ರೌಡಿ. ಅಂದರೆ ಅಂತಾಳೆ ಮೀನಾ. ಅದೇ ಅಕ್ಕ, ಚೌಟ್ರಿನಲ್ಲಿ ಬೇರೆ ಯಾರನ್ನೋ ಕಿಡ್ನಾಪ್ ಮಾಡಬೇಕಿತ್ತು, ನಿಮ್ಮನ್ನ ಕಿಡ್ನಾಪ್ ಮಾಡಿಬಿಟ್ವಿ ಅಕ್ಕ ಅಂತಾನೆ ರೌಡಿ. ಅಂದರೆ ಚೌಟ್ರಿಯಿಂದ ಬೇರೆ ಯಾರನ್ನೋ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ರಿ ಅಂತಾಳೆ ಮೀನಾ. ಅಕ್ಕ ಕೇಳ್ತಿದ್ದಾರೆ ತಾನೆ, ಹೇಳಿ ಯಾರನ್ನ ಕರ್ಕೊಂಡು ಬರಬೇಕು ಅಂದ್ಕೊಂಡಿದ್ರಿ ಅಂತಾಳೆ ಅಮೂಲ್ಯ. ನಿಮ್ಮನ್ನೇ ಕೇಳ್ತಿರೋದು, ನಿಮ್ಮ ಉದ್ದೇಶ ಏನು, ಯಾಕೆ ಈ ಥರ ಎಲ್ಲ ಮಾಡಿದ್ರಿ, ಯಾರು ಈ ಥರ ಎಲ್ಲ ಮಾಡೋಕೆ ಕೇಳಿದ್ದು ಅಂತಾಳೆ ಮೀನಾ. ಏಯ್ ಸುಮ್ಮನೆ ಹೋಗ್ತಾ ಇರಬೇಕು ಬಿಚ್ಚೋ ಅಂತಾನೆ ರೌಡಿ. ಆಗ ಒಬ್ಬ ಅವರಿಬ್ಬರು ಹಗ್ಗನ ಬಿಚ್ತಾನೆ. ಸೆರಗನ್ನು ಸಿಕ್ಕಿಸಿಕೊಂಡು ಮೀನಾ ಅಮೂಲ್ಯ ರೌಡಿಗಳ ಹತ್ರ ಫೈಟ್ ಮಾಡ್ತಾರೆ. ಶ್ರೀಕಂಠ ಅದನ್ನು ನೋಡಿ ಶಾಕ್ ಆಗ್ತಾನೆ. ಒಬ್ಬನ ಮೀನಾ ಹಿಡ್ಕೊಂಡು, ಯಾರು ನೀವೆಲ್ಲ, ಯಾರೋ ನಿಮ್ಮನ್ನು ಕಳಿಸಿದ್ದು ಅಂತ ಕೇಳ್ತಾಳೆ. ಆಗ ಅವನು ಶ್ರೀಕಂಠ ಅಂತ ಸತ್ಯನ ಹೇಳ್ತಾನೆ. ಶ್ರೀಕಂಠನ ಅಂತಾಳೆ ಮೀನಾ. ಆಗ ಅಮೂಲ್ಯ ವಿಂಡೋ ಹತ್ರ ನೋಡಿ ಅಣ್ಣ ಅಂತ ಓಡಿ ಬರ್ತಾಳೆ. ಅಷ್ಟರಲ್ಲಿ ಶ್ರೀಕಂಠ ಬೈಕ್ ಮೇಲೆ ಕೂತ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಮೀನಾ ಅಮೂಲ್ಯ ಅವನಿಗೆ ಅಡ್ಡ ಹಾಕ್ತಾರೆ. ಅಣ್ಣ, ನೀನು ಆ ರೌಡಿಗಳಿಗೆ ಹೇಳಿ ಮದುವೆ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡ್ಯಾ, ನಾಚಿಕೆ ಆಗಲ್ವೇನು ನಿನಗೆ ಈ ಥರ ಎಲ್ಲ ಮಾಡೋದಕ್ಕೆ? ಅಲ್ಲ, ನಿನ್ನ ತಲೆಯಲ್ಲಿ ಮನಸ್ಸಲ್ಲಿ ದ್ವೇಷ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ವಾ? ಮಾಧವ ಭಾವನ ಮದುವೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ಯಲ್ಲ, ಇಷ್ಟು ಕೀಳ್ಮಟ್ಟಕ್ಕೆ ಇಳ್ಬಿಟ್ಯಾ ನೀನು? ಛೀ, ನಮ್ಮ ಮಾವ ಏನು ಮಾಡಿದ್ದಾರೆ ಅಂತ ಇಷ್ಟೊಂದು ದ್ವೇಷ ಸಾಧಿಸ್ತೀಯ ಅವ್ರ ಮೇಲೆ? ನಮ್ಮ ಮಾವ ಅವ್ರ ಪಾಡಿಗೆ ಒಂದು ಸಂಬಂಧ ಹುಡುಕಿ ಕಷ್ಟಪಟ್ಟು ದುಡ್ಡಿರೋ ದುಡ್ಡಲ್ಲಿ ಈ ಮದುವೆ ಮಾಡ್ತಿದ್ದಾರೆ ಕಣೋ. ನೀನು ನಿನ್ನ ರಿವೆಂಜ್ ತೀರ್ಸ್ಕೊಳ್ಳೋಕ್ಕೆ ಮದುವೆ ಹುಡುಗಿನ ಕಿಡ್ನಾಪ್ ಮಾಡಬೇಕು ಅಂದ್ಕೊಂಡಿದ್ಯಾ? ಛೀ, ಈ ಮದುವೆ ನಿಲ್ಲಿಸಿ ನೋವು ಕೊಡಬೇಕು ಅನ್ನೋ ಕೆಟ್ಟ ಯೋಚನೆ ಯಾಕೋ ಬಂತು ನಿನಗೆ ಅಣ್ಣ? ಸಿಟ್ಟು ಬರಿಸ್ಬೇಡ, ನಿನ್ನನ್ನೇ ಕೇಳ್ತಿರೋದು, ಮಾತಾಡು ಅಂತಾಳೆ ಅಮೂಲ್ಯ. ನನಗೆ ಅಣ್ಣ ಅಂತ ಕರಿಬೇಡ, ಮೈಯೆಲ್ಲ ಉರಿಯುತ್ತೆ ಅಂತಾನೆ ಶ್ರೀಕಂಠ. ನನಗೂ ನಿನ್ನ ನೋಡಿದರೆ ಮೈಯೆಲ್ಲ ಉರಿತಿದೆ, ನಿನ್ನ ಕೆಟ್ಟ ಯೋಚನೆಗಳಿಗೂ ನನಗೂ ಹಾಗೆ ಅನಿಸ್ತಿದೆ. ಇಷ್ಟು ದಿನ ನಿನ್ನ ತಂಗಿ ಆಗಿದ್ದಕ್ಕೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಪ್ರತಿ ಸಲ ನೀನೇ ಕಾಲು ಕೆರೆದುಕೊಂಡು ನಮ್ಮ ಮನೆಯವ್ರ ಮೇಲೆ ಜಗಳಕ್ಕೆ ಬರ್ತಾ ಇರೋದು. ವಲ್ಲಭಂಗೆ ಹೊಡೆದೆ, ನನ್ನ ಮಾವನ ಮೇಲೆ ಕೈ ಮಾಡಿದೆ, ನನಗೂ ಹೊಡೆದೆ, ಅಷ್ಟು ಸಾಕಾಗಿಲ್ವೇನೋ ನಿನಗೆ? ಯಾವಾಗಲೂ ನೀನು ತಪ್ಪಿಟ್ಕೊಂಡು ನಮ್ಮ ಮನೆಯವರು ಏನೋ ತಪ್ಪು ಮಾಡಿದ್ರು ಅನ್ನೋ ಥರ ಆಡ್ತೀಯಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡು ಅಣ್ಣ ಅಂತಾಳೆ ಅಮೂಲ್ಯ. ಅಮ್ಮೋ, ನೀನು ಬೈದರೂ ಅವನಿಗೆ ಬುದ್ಧಿ ಬರುತ್ತೆ ಅಂದ್ಕೊಂಡಿದ್ಯಾ? ಕೋಣನ ಮುಂದೆ ಕಿನ್ನರಿ ಬಾರಿಸೋದು ವೇಸ್ಟು, ಏನು ಹೇಳಿದ್ರು ಅಷ್ಟೇ ಇವನಿಗೆ. ಇವನ ಅಪ್ಪಂಗೆ ಇವ್ರ ಮನೆಯವರಿಗೆ ಮನಸ್ಸು ತುಂಬ ಬರೀ ದ್ವೇಷನೇ ಇದೆ, ಬರೀ ದ್ವೇಷ ಸಾಧಿಸ್ಕೊಂಡೇ ಇರಲಿ ನಡಿ ಅಂತ ಮೀನಾ ಮತ್ತು ಅಮೂಲ್ಯ ಆಟೋ ಹತ್ತುತ್ತಾರೆ. ಇಷ್ಟೊತ್ತಿಗೆ ಮದುವೆ ಮನೆಯಲ್ಲಿ ನಮ್ಮನ್ನು ಎಲ್ಲರೂ ಹುಡುಕ್ತಿರ್ತಾರೆ. ಪಾಪ ನಾವು ಅಲ್ಲಿ ಕಾಣ್ತಿಲ್ಲ ಅಂತ ಎಲ್ಲರೂ ತುಂಬ ಗಾಬರಿಯಾಗಿರ್ತಾರೆ. ಅತ್ತೆ ಮಾವ ಎಲ್ಲ ಎಷ್ಟು ಟೆನ್ಷನ್ ಆಗಿರ್ತಾರೋ ಏನೋ ಅಂತಾಳೆ ಮೀನಾ. ಅಕ್ಕ, ಅಣ್ಣ ಯಾಕೆ ಈ ಥರ ಎಲ್ಲ ಮಾಡ್ತಾನೆ, ಓವರ್ ಆಯ್ತಲ್ವಾ? ಮೊನ್ನೆ ನಾನು ಕಂಪ್ಲೇಂಟ್ ವಾಪಸ್ ತಗೊಂಡು ದೊಡ್ಡ ತಪ್ಪು ಮಾಡಿದೆ ಅಕ್ಕ. ಇವಾಗ ಹೋಗಿ ಮಾವನ ಹತ್ರ ಮಾತಾಡಿ ಅಣ್ಣನಿಗೆ ಹತ್ರ ಮತ್ತೆ ಕಂಪ್ಲೇಂಟ್ ಕೊಡೋಣ. ಏನು, ಪ್ರಿಯಾ ಅಕ್ಕನ ಬದಲು ನಮ್ಮನ್ನು ಕಿಡ್ನಾಪ್ ಮಾಡಿದ್ರು, ನಮ್ಮನ್ನು ಬಿಟ್ಟು ಕಳಿಸಿದ್ರು ಸರಿ, ಆದರೆ ಪ್ರಿಯಾಕ್ಕನ ಕಿಡ್ನಾಪ್ ಮಾಡಿದ್ದಿದ್ರೆ ಅವರನ್ನು ಬಿಡ್ತಾನೂ ಇರಲಿಲ್ಲ, ಆಗ ಮಾಧವ ಭಾವನ ಮದುವೆನೂ ಆಗ್ತಿರ್ಲಿಲ್ಲ. ಪಾಪ ನಮ್ಮ ಮಾವನ ಮಾನ ಮರ್ಯಾದೆ ಹೋಗ್ತಿತ್ತು, ಭಾವನು ಎಷ್ಟು ಹರ್ಟ್ ಆಗ್ತಿದ್ರಲ್ವಾ? ಕಂಪ್ಲೇಂಟ್ ಕೊಡೋಣ ಅಕ್ಕ, ಅವನ ಅಹಂಕಾರನ ನಾವು ಇಳಿಸ್ಲೇಬೇಕು ಅಂತಾಳೆ ಅಮೂಲ್ಯ. ಏನು ಬೇಡ ಅಮ್ಮು, ಈ ವಿಷಯನ ಇಲ್ಲೇ ಬಿಟ್ಬಿಡೋಣ ಅಂತಾಳೆ ಮೀನಾ. ಯಾಕಕ್ಕ ಅಂತಾಳೆ ಅಮೂಲ್ಯ. ಮತ್ತೆ ಕಂಪ್ಲೇಂಟ್ ಅದು ಇದು ಅಂತ ಹೋದರೆ ಎರಡು ಮನೆ ದ್ವೇಷ ಇನ್ನೂ ಹೆಚ್ಚಾಗುತ್ತೆ. ಇದಕ್ಕೆ ರಿವೆಂಜ್ ತಗೊಳ್ಳೋಕ್ಕೆ ಅವ್ರು ಇನ್ನೇನೋ ಮಾಡ್ತಾರೆ, ಇದೆಲ್ಲ ಬೇಕಾ? ಅದಕ್ಕೆ ಅಮ್ಮು, ಈ ವಿಷಯ ನಮ್ಮಿಬ್ಬರ ಮಧ್ಯೆನೇ ಇರಲಿ ಅಂತಾಳೆ ಮೀನಾ. ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದರೆ ಬೇರೆ ಏನಾದರೂ ಸುಳ್ಳು ಹೇಳೋಣ ಆಯಿತಾ ಅಂತಾಳೆ. ಈಚೆ ನಂದನ್ ಮದುವೆ ಮನೆಯಲ್ಲಿ ಇಷ್ಟೊತ್ತಾದರೂ ಬರಲಿಲ್ಲ, ಅವರು ಏನು ತೊಂದರೆ ಆಗಿದೆಯೇನೋ ಅಂತಾರೆ. ಏನು ತೊಂದರೆ ಆಗಿರುತ್ತಪ್ಪ, ಏನೂ ಆಗಿರಲ್ಲ, ಒಟ್ಟಿನಲ್ಲಿ ನಮಗೆ ತೊಂದರೆ ಕೊಡ್ತಾರಷ್ಟೇ. ಅಲ್ಲಪ್ಪ, ಮದುವೆ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಅದು ಹೆಂಗೆ ಮಾಯ ಆಗಿ ಹೋಗ್ತಾರೆ ಅಂತ ಏನು ಕರ್ಮನೋ ಏನು? ಈಗ ಶಾಸ್ತ್ರಗಳನ್ನು ಮಾಡಬೇಕಾ, ಇವರನ್ನು ಹುಡ್ಕೊಂಡು ಹೋಗಬೇಕಾ ಅಂತಾಳೆ ಧನ್ಯ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾರೆ ಗಿರಿಜಾ. ನಿನ್ನ ಸೊಸೆ ಅಂದರೆ ಏನೇ ಮಾಡಿದ್ರು ಅದು ನಿನಗೆ ಸರಿಯಾಗೇ ಇರುತ್ತೆ ಬಿಡಮ್ಮ. ಅಷ್ಟಕ್ಕೂ ಮದುಮಗಳು ಓಡಿ ಹೋದರೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ಕೋಬೋದು. ಇವರಿಬ್ಬರು ಪ್ರೀತಿಸಿ ಮದುವೆ ಆಗಿ ಅವ್ರ ಭಾವನ ಮದುವೆಯಲ್ಲಿ ಕಾಣೆಯಾಗಿದ್ದಾರೆ ಅಂದರೆ ಏನಮ್ಮ ಅರ್ಥ ಅಂತಾಳೆ ಧನ್ಯ. ಅಕ್ಕ, ಬಾಯಿದೆ ಅಂತ ವಟ ಅಂತ ಮಾತಾಡಬೇಡ. ನೋಡು, ನಾವು ಆಲ್ರೆಡಿ ಟೆನ್ಷನಲ್ಲಿದ್ದೀವಿ, ಏನೋ ಪ್ರಾಬ್ಲಮ್ ಆಗಿರುತ್ತೆ, ಇಲ್ಲ ಅಂದರೆ ಮೀನಾ ಆಗಲಿ ಅಮೂಲ್ಯ ಆಗಲಿ ಈ ರೀತಿ ಮಾಡೋದಿಲ್ಲ ಅಂತಾನೆ ಕೇಶವ. ಹೌದು ರೀ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ರೀ ಅಂತಾರೆ ಗಿರಿಜಾ. ಅಮ್ಮ, ಮದುವೆ ಮನೆಯಲ್ಲಿ ಪೊಲೀಸ್ ನುಗ್ಗಬೇಕಾ? ಏನೂ ಬೇಡ, ಸುಮ್ಮನಿರು, ಫಸ್ಟ್ ಮದುವೆ ನಡೀಲಿ ಅಂತಾಳೆ ಧನ್ಯ. ಏನು ಮಾತಾಡ್ತಿದ್ಯಾ ಧನ್ಯ, ನೀನು ಮನೆಯವರು ಕಾಣೆಯಾಗಿದ್ದಾರೆ, ಮೊದಲು ಅವರನ್ನು ಹುಡುಕಬೇಕು, ಅದನ್ನು ಬಿಟ್ಟು ಮದುವೆ ಶಾಸ್ತ್ರ ಮುಂದುವರಿಸ್ತಾರಾ? ಗಿರಿಜಾ, ನೀನು ಹೇಳಿದ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರೆ ನಂದನ್. ಆಗ ರಕ್ಷಾ, ಅಮೂಲ್ಯ ಮತ್ತು ಅತ್ತಿಗೆ ಬಂದರು ಅಂತಾಳೆ. ಮೀನಾ, ಅಮೂಲ್ಯ ಎಲ್ಲಿ ಹೋಗಿದ್ರಿ ನೀವು ಅಂತಾನೆ ಕೇಶವ.
ಅಮೂಲ್ಯ ಇಬ್ಬರು ಆರಾಮಾಗಿದ್ದೀರ ತಾನೆ ಅಂತಾಳೆ ಗಿರಿಜಾ. ಅತ್ತೆ ಅದು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತಾಳೆ ಮೀನಾ. ದೇವಸ್ಥಾನಕ್ಕೆ ಯಾಕ್ರೆ ಅಂತಾರೆ ಗಿರಿಜಾ. ಅತ್ತೆ ಅಮ್ಮಗೆ ರಾತ್ರಿ ಕೆಟ್ಟ ಕನಸು ಬಿದ್ದಿತ್ತಂತೆ, ಅದಕ್ಕೆ ಅವಳು ಹೆದರ್ಕೊಂಡಿದ್ದು, ರಾತ್ರಿ ನಿದ್ರೆನೇ ಮಾಡಿರಲಿಲ್ಲ, ಅದಕ್ಕೆ ಇಲ್ಲೇ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ದೇವಸ್ಥಾನ ಇತ್ತು, ಕರ್ಕೊಂಡು ಹೋಗಿ ಬಂದೆ ಅಂತಾಳೆ ಮೀನಾ. ನನಗ್ಯಾಕೋ ಈ ಸ್ಟೋರಿ ನಂಬೋ ಥರ ಇಲ್ವಲ್ಲ, ನೈಟಲ್ಲಿ ಇವಳು ಫೇಸ್ ಕಟ್ ನೋಡಿದರೆ ದೈವದ ಥರ ಇದೆಯಲ್ಲ ಅಂತ ವಿಲವಿಲ ಒದ್ದಾಡ್ತಿದ್ದೀನಿ. ಈ ದೈವಕ್ಕೆ ದೈವದ ಕನಸು ಬೀಳುತ್ತಾ ಅಂತಾನೆ ಒಲವ ಸುಮ್ಮನಿರೋ, ಮಾವ ಇಲ್ಲೇ ಇದ್ದಾರೆ ಅಂತಾಳೆ ಮೀನಾ. ಹೋಗೋಕ್ಕೂ ಮುಂಚೆ ಹೇಳ್ಬಿಟ್ಟು ಹೋಗೋದಲ್ವೇನ್ರೋ, ಸ್ವಲ್ಪ ತಡ ಆಗಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ವಿ, ಏನು ಹುಡುಗಿರು ನೀವು ಅಂತಾರೆ ಗಿರಿಜಾ. ಸಾರಿ ಅತ್ತೆ ಅಂತಾಳೆ ಅಮೂಲ್ಯ. ಏನು ಸಾರಿ, ಹೋಗುವಾಗ ಫೋನ್ ತೊಗೊಂಡು ಹೋಗೋದಲ್ವಾ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ ನಿಮಗೆ ಅಂತಾರೆ ಗಿರಿಜಾ ಹೋಗಲಿ ಬಿಡು, ಇಬ್ಬರು ಹುಷಾರಾಗಿ ಬಂದ್ರಲ್ಲ, ಮಕ್ಕಳೇ ಬೇಗ ಬೇಗ ರೆಡಿಯಾಗಿ ಲೇಟ್ ಆಗುತ್ತೆ ಅಂತ ನಂದನ್ ಹೋಗ್ತಾರೆ. ಅಲ್ಲ, ನೀವಿಬ್ಬರು ನಿನ್ನೆ ಹಾಕಿದ ಬಟ್ಟೆಲೇ ಇದ್ದೀರಾ, ಆದರೆ ಸ್ನಾನ ಆಗಿಲ್ಲ, ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಹೋಗಿದ್ರಾ ಅಂತಾಳೆ ಧನ್ಯ. ಸ್ನಾನ ಮಾಡೋಕ್ಕೆ ಬಾತ್ರೂಮಿಗೆ ಹೋಗಿದ್ವಾ, ಅಲ್ಲಿ ತುಂಬ ಕ್ಯೂ ಇತ್ತು ಅಂತಾಳೆ ಅಮೂಲ್ಯ. ಅದಕ್ಕೆ ನಾನು ಹೇಳಿದೆ, ಮನಸ್ಸು ಶುದ್ಧವಾಗಿದ್ದರೆ ದೇವ್ರ ದರ್ಶನ ಮಾಡ್ಬೋದು, ತಪ್ಪಿಲ್ಲ ಅಂತ. ನಾವೇನು ಗರ್ಭಗುಡಿ ಒಳಗೆ ಹೋಗಲಿಲ್ಲ, ದೇವಸ್ಥಾನದ ಹೊರಗೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ಬಂದ್ವಿ ಅಂತಾಳೆ ಮೀನಾ. ಏಯ್ ಕುಳ್ಳಿ, ನಿಜ ಹೇಳೆ, ಎಲ್ಲೋಗಿದ್ದೆ ಅಂತ. ದೇವಸ್ಥಾನ ಎಲ್ಲ ಡವ್ ಅಂತ ನಂಗೆ ಚೆನ್ನಾಗಿ ಗೊತ್ತು, ಎಲ್ಲೋ ಸೀದ್ ಹೋಗಿರೋ ವಾಸನೆ ಬರ್ತಿದೆ ಅಂತಾನೆ ಒಲವ. ಡವ್ ಅಲ್ಲ, ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ವಿ, 7 ಜನ್ಮಕ್ಕೂ ನೀನೇ ನನ್ನ ಗಂಡ ಆಗಬೇಕು ಅಂತ ಕೇಳ್ಕೊಂಡು ಬಂದೆ ಗೊತ್ತಾ ಅಂತಾಳೆ ಅಮೂಲ್ಯ. ಹಾಗಿದ್ರೆ ಇದು ಸುಳ್ಳು ಅಂತ ಫಿಕ್ಸು, ಇಷ್ಟೊತ್ತು ಡೌಟ್ ಇತ್ತು, ಈಗ ಕನ್ಫರ್ಮ್ ಇದು ಸುಳ್ಳು ಅಂತಾನೆ ಒಲವ. ಮೀನಾ, ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತೀರಾ, ಹಣೆಯಲ್ಲಿ ಕುಂಕುಮ ಇಲ್ಲ, ಕೈಯಲ್ಲಿ ಪ್ರಸಾದ ಇಲ್ಲ, ಆದರೂ ನಾವು ಇದನ್ನು ನಂಬೇಕಾ, ನಿಜ ಹೇಳು ಅಂತಾನೆ ಕೇಶವ. ನಾವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅನುಮಾನನ, ಹಾಗಿದ್ರೆ ನೀನೇ ಹೇಳು, ನಾವು ಎಲ್ಲಿಗೆ ಹೋಗಿದ್ವಿ ಅಂತಾಳೆ ಮೀನಾ. ಅದನ್ನು ನೀವೇ ಹೇಳಬೇಕು ಅಂತಾನೆ ಕೇಶವ. ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಅಂತ. ಅಮ್ಮು ಬಾಬಾ ರೆಡಿ ಆಗೋಣ ಅಂತ ಅಮೂಲ್ಯನ ಕರ್ಕೊಂಡು ಹೋಗ್ತಾಳೆ ಮೀನಾ. ಈಚೆ ಕೇಶವ ವಲ್ಲಭ ಸುಂದರ ಮಾಧವನಿಗೆ ಮದುಮಗನ ಡ್ರೆಸ್ ಹಾಕಿ ರೆಡಿ ಮಾಡಿ, ಆಹಾ ಮದುಮಗನ ಕಳೆ ಬಂದಿದೆ ಅಂತಾರೆ, ಆದರೂ ಏನೋ ಮಿಸ್ಸಿಂಗ್ ಅಂತಾನೆ ಕೇಶವ. ಏನು ವಲ್ಲಭ ಹೇಳು ಅಂತಾನೆ. ಗೊತ್ತಾಗ್ತಿಲ್ಲ ಅಂತಾನೆ ವಲ್ಲಭ. ನನಗೆ ಗೊತ್ತಾಯ್ತು, ದೃಷ್ಟಿಬೊಟ್ಟು. ವಲ್ಲಭ ಹೋಗಿ ಕಾಡಿಗೆ ತಗೊಂಡು ಬಾ ಅಂತಾನೆ ಕೇಶವ. ಈಗ ಅಂಗಡಿಗೆ ಹೋಗಿ ಹೇಗೆ ತರಲಿ ಅಂತಾನೆ ವಲ್ಲಭ. ಹೆಣ್ಮಕ್ಳ ಹತ್ರ ಇರುತ್ತೆ, ಹೋಗಿ ಯಾರ ಹತ್ರ ಇಸ್ಕೊಂಡು ಬಾ ಅಂತಾನೆ ಸುಂದರ. ಈಚೆ ವಲ್ಲಭ ಬರುವಾಗ ಅಮೂಲ್ಯ ಅವನಿಗೆ ಅಡ್ಡ ಬರ್ತಾಳೆ. ಏಯ್ ಸರ್ಕೋ ಅಂತಾನೆ ವಲ್ಲಭ. ಎಲ್ಲೋ ಡರ್ಟಿ ಫೆಲೋ ಅಂತಾಳೆ ಅಮೂಲ್ಯ. ಕುಳ್ಳಿ ಪಾಪಸ್ ಕಳ್ಳಿ ಅಂತಾನೆ ವಲ್ಲಭ. ಏಯ್ ಮೊದಲು ಏನಕ್ಕೆ ಬಂದಿದ್ಯಾ ಅಂತ ಅದನ್ನೇ ಹೇಳು ಅಂತಾಳೆ ಅಮೂಲ್ಯ. ದೃಷ್ಟಿ ಬೊಟ್ಟು ಇಡಬೇಕಾಗಿತ್ತು, ಕಾಡಿಗೆ ಇದೆಯಾ ಅಂತ ಕೇಳೋಕ್ಕೆ ಬಂದೆ ಅಂತಾನೆ ವಲ್ಲಭ. ನಾನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಡೈರೆಕ್ಟಾಗಿ ಹೇಳಿಬಿಡು, ಅದು ಬಿಟ್ಟು ದೃಷ್ಟಿ ಬೊಟ್ಟಿಡ್ತೀನಿ ಅಂತ ಕನ್ಸು ಕಾಣಬೇಡ ಅಂತಾಳೆ ಅಮೂಲ್ಯ. ದೃಷ್ಟಿ ಬೊಂಬೆಗೆ ಯಾರಾದರೂ ದೃಷ್ಟಿ ಬೊಟ್ಟಿಡ್ತಾರಾ, ನಾನು ಕಾಡಿಗೆ ಕೇಳಿದ್ದು ಮಾಧವಣ್ಣಂಗೆ, ಇದ್ರೆ ಕೊಡು, ಇಲ್ಲಾಂದರೆ ಬೇರೆಯವ್ರ ಹತ್ರ ಕೇಳ್ತೀನಿ ಅಂತಾನೆ ವಲ್ಲಭ. ಸರಿ ಇಲ್ಲೇ ಇರು ಅಂತ ಕಾಡಿಗೆ ತಂದುಕೊಟ್ಟು ತಗೊಂಡು ಸಾಯಿ ಅಂತಾಳೆ ಅಮೂಲ್ಯ. ಯೂಟು ಅಂತಾನೆ ವಲ್ಲಭ ಹೋಗ್ತಾನೆ. ಆದರೂ ಅಮ್ಮು, ನೀನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬೋದಿತ್ತು ತಾನೇ ಇವನಿಗೆ, ಈ ಕಾಡು ಪಾಪ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ವಾಪಸ್ ಬಂದು, ನೀನು ಈ ಸೀರೆಯಲ್ಲಿ ಮೊಸರು ಪ್ಯಾಕೆಟ್ ಥರ ಕಾಣ್ತಿದ್ಯಾ ಅಂತ ಹೋಗ್ತಾನೆ. ಮೊಸರು ಪ್ಯಾಕೆಟ್ ನೋಡೋಕ್ಕೆ ಚೆನ್ನಾಗಿರುತ್ತಲ್ವಾ ಅಂತಾಳೆ ಅಮೂಲ್ಯ. ಈಚೆ ನಂದನ್ ಮಾಧವನ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಮಾಧವ, ಈ ಕ್ಷಣಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ನಾನು. ನಿನಗೊಂದು ವಿಷಯ ಗೊತ್ತಾ ಮಾಧವ, ಪ್ರತಿ ತಂದೆ ತಾಯಿಗೂ ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅದಕ್ಕಿಂತ ಮಿಗಿಲಾಗಿ ಬೇರೆ ಏನೋ ಆಸೆ ಇರೋಕ್ಕೆ ಸಾಧ್ಯನೇ ಇಲ್ಲ ಕಣೋ. ಇವತ್ತು ನೀನು ಅದನ್ನು ಪೂರೈಸಿಬಿಟ್ಟೆ ಕಣೋ. ಹೊರಗಡೆ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಮಾಧವ, ಬಂದಿರೋರೆಲ್ಲ ಬನ್ನಿ ಹೋಗಿ ಅಂತ ಮಾತಾಡಿಸಿ ಎಷ್ಟು ಸುಸ್ತಾಗಿದೆ ಗೊತ್ತಾ ನನಗೆ. ಆದರೆ ಈ ಸುಸ್ತು ನನಗೆ ಹೊಸ ಚೈತನ್ಯ ಕೊಟ್ಟಿದೆ ಕಣೋ. ನಿಜ ಹೇಳ, ನನಗೆ ನನ್ನ ವಯಸ್ಸೇ ಮರ್ತೋಗಿದೆ ಕಣೋ. ನನ್ನ ಮಗನ ಮದುವೆ ಅಂತ ಊರ ಜನಕ್ಕೆಲ್ಲ ಕೂಗಿ ಹೇಳಬೇಕು ಅನ್ನಿಸ್ತಿದೆ ಕುಣಿದು ಕುಪ್ಪಳಿಸ್ಬೇಕು ಅನ್ನಿಸ್ತಿದೆ ಮಾಧವ. ನಾನು ಮಗು ಥರ ಆಗಿಬಿಟ್ಟಿದ್ದೀನಿ ಕಣೋ ಮಾಧವ. ಕೇಶವ ಕಾಡಿಗೆ ಇಲ್ಲೋ ಅಂತ ನಂದನ್ ಕಾಡಿಗೆ ತಗೊಂಡು ದೃಷ್ಟಿ ಬೊಟ್ಟಿಟ್ಟು, ಆದರೂ ಏನೋ ಕಡಿಮೆ ಕಾಣ್ತಿದ್ಯಲ್ಲ ಮಗು, ಏನು ಸುಂದರ ಕುಂಕುಮ ಕೊಡು ಅಂತ ಕುಂಕುಮನ ಮಾಧವನ ಹಣೆಗಿಟ್ಟು, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಅಂತಾರೆ ನಂದನ್. ನನಗೆ ಆಶೀರ್ವಾದ ಮಾಡಿ ಅಪ್ಪ ಅಂತ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಮಾಧವ. ನಿನ್ನ ಜೀವನದಲ್ಲಿ ಬರೀ ಒಳ್ಳೆಯದೇ ಆಗಲಿ ಕಣೋ ಅಂತ ಮಾಧವನ ತಪ್ಕೋತಾರೆ ನಂದನ್. ಈಚೆ ವೀಣಾ ಲಾವಣ್ಯ ಅಕ್ಕ ರೆಡಿ ಆದ್ಲೇನೆ ಅಂತಾರೆ. ಆಗ ಲಾವಣ್ಯ ಪ್ರಿಯನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತಾಳೆ. ನನ್ನ ಬಂಗಾರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ, ನಿನ್ನನ್ನು ಈ ಥರ ಮದುಮಗಳ ಅಲಂಕಾರದಲ್ಲಿ ನೋಡಬೇಕು ಅಂತ ಇಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ, ಇವತ್ತು ಆ ಆಸೆ ನೆರವೇರ್ತು ನೋಡು ಅಂತಾರೆ ವೀಣಾ. ಹಲೋ ಅಮ್ಮ, ಎಲ್ಲ ಕನಸನ್ನ ಅಕ್ಕನಿಗೋಸ್ಕರನೇ ಮೀಸಲಾಗಿಟ್ಟಿದ್ಯಾ ಅಥವಾ ನನಗೂ ಸ್ವಲ್ಪ ಉಳಿಸಿದ್ಯಾ ಅಂತಾಳೆ ಲಾವಣ್ಯ. ಏಯ್ ನಿನಗೇನೆ ಮದುವೆ ಅರ್ಜೆಂಟು, ಅದಕ್ಕೆ ಇನ್ನೂ ಟೈಮ್ ಇದೆ ಅಂತಾರೆ ವೀಣಾ. ಹಾಗಂತ ತುಂಬ ದಿನ ಎಲ್ಲ ಕಾಯೋಕ್ಕಾಗಲ್ಲ, ಮಿನಿಮಮ್ ಅಂದರೆ 6 ರಿಂದ 8 ತಿಂಗಳವರೆಗೆ ಕಾಯ್ಬೋದು ಅಂತಾಳೆ ಲಾವಣ್ಯ.
ನೀನು ಯಾಕೆ ಲಾವಣ್ಯ ಮದುವೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಭಾವಂಗೆ ಗೊತ್ತಿರೋ ಹುಡುಗನ ನೋಡಿ ನಾವೇ ಮದುವೆ ಮಾಡಿಸ್ತೀವಿ ಬಿಡು ಅಂತಾಳೆ ಪ್ರಿಯಾ. ಹಾಗಾದರೆ ಇನ್ಮೇಲೆ ನಾನು ನಿಮ್ಮಪ್ಪ ಯಾವುದಕ್ಕೂ ಬೇಡ ಅಲ್ಲ, ಪಕ್ಕದಲ್ಲಿ ಗಂಡ ಇರ್ತಾನಲ್ಲ ಅಂತಾರೆ ವೀಣಾ. ಹಾಗಲ್ಲಮ್ಮ ಅಂತಾಳೆ ಪ್ರಿಯಾ. ಪರವಾಗಿಲ್ಲ ಮಗಳೇ, ನೀನು ನಿನ್ನ ಗಂಡ ನಿನ್ನ ಮನೆ ಅಂತ ಹೇಳಬೇಕು ಅಂತ ತಾನೇ ನಾನು ಇಷ್ಟೆಲ್ಲ ಒದ್ದಾಡಿದ್ದು ಅಂತಾರೆ ವೀಣಾ. ಆಗ ಪರಮೇಶ್ವರ್ ವೀಣಾ ಅಂತ ಕರೀತಾ ಬಂದು ಪ್ರಿಯಾನೇ ನೋಡ್ತಾರೆ. ಅಪ್ಪ ನಾನು ಹೇಗೆ ಕಾಣಿಸ್ತಿದ್ದೀನಪ್ಪ ಅಂತಾಳೆ ಪ್ರಿಯಾ. ಅಪ್ಸರೆ ಥರ ಕಾಣಿಸ್ತಿದ್ಯಾ ಮಗಳೇ, ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೊರಟೆ ಹೋಗ್ತೀಯ ಅಲ್ವಾ ಅಂತ ಕಣ್ಣೀರನ್ನು ಒರೆಸ್ಕೊಂಡು ವೀಣಾ, ಇದೇ ಅಲ್ವಾ 1,00,000 ಸೀರೆ, ಈ ಸೀರೆಯಲ್ಲಿ ನೀನು ಮುದ್ದಾಗಿ ಕಾಣ್ತಿದ್ಯೋ ಅಥವಾ ಈ ಸೀರೆನ ನೀನು ಉಟ್ಕೊಂಡಿದ್ದಕ್ಕೆ ಅದು ಮುದ್ದಾಗಿ ಕಾಣ್ತಿದ್ಯೋ ಒಂದೂ ಗೊತ್ತಾಗ್ತಿಲ್ಲ, ಒಟ್ಟಿನಲ್ಲಿ ನೀನು ಸುಂದರವಾಗಿ ಕಾಣ್ತಿದ್ಯಾ ಅಂತಾರೆ ಪರಮೇಶ್ವರ್. ದೃಷ್ಟಿ ತೆಗೆಯೋದು ಮರ್ತೇ ಹೋಯಿತು ಅಂತ ವೀಣಾ ಮಗಳಿಗೆ ದೃಷ್ಟಿನೇ ತೆಗಿತಾರೆ. ಅಮ್ಮ ನನಗೆ ಆಶೀರ್ವಾದ ಮಾಡಿ ಅಂತ ಪ್ರಿಯಾ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ವೀಣಾ ಹೋಗೋಣ ಮಗಳೇ, ಹಸೆಮಣೆ ಏರೋಕ್ಕೂ ಮುಂಚೆ ದೇವ್ರ ಹತ್ರ ಹೋಗಿ ಮದುವೆಗೆ ಯಾವ ವಿಘ್ನನೂ ಬರದೇ ಇರಲಿ ಅಂತ ಬೇಡ್ಕೊಂಡು ಬಾ ವೀಣಾ ಬಾ ಅಂತ ಪರಮೇಶ್ವರ್ ಹೋಗ್ತಾರೆ. ಈಚೆ ಪುರೋಹಿತರು ಮಂತ್ರ ಹೇಳಿ, ನಂದಣ್ಣ ಈಗ ವರನಿಗೆ ಪೇಟ ಹಾಕಿ ಬಾಸಿಂಗ ಕಟ್ಟಬೇಕು ಅಂತಾರೆ. ಕೊಡು ಕೇಶವ ಕಟ್ತೀನಿ ಅಂತಾರೆ ನಂದಣ್ಣ ಇದನ್ನು ನೀವು ಮಾಡೋದಲ್ಲ, ಹುಡುಗನ ಸೋದರ ಮಾವನೇ ಮಾಡಬೇಕು, ಅದು ವಾಡಿಕೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಯಾವ ಸೋದರ ಮಾವನಿಗೆ ಮದುವೆ ಆಗಿಲ್ವೋ ಅವ್ರೇನಾದರೂ ಪೇಟ ಹಾಕಿ ಬಾಸಿಂಗ ಕಟ್ಬಿಟ್ರೆ ಶುಭಸ್ಯ ಶೀಘ್ರಂ, ಅವರಿಗೂ ಮದುವೆ ಆಗಿಬಿಡುತ್ತೆ ಅಂತಾರೆ ಪುರೋಹಿತರು. ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ. ಕೂತ್ಕೊ ಮಾಧವ ಅಂತ ಮಾಧವನ ಕೂರಿಸಿ ಅಕ್ಕ ಬಾವ ಸಂಸಾರದ ಭಾರ ಹೊರೋದ್ರ ಜೊತೆಗೆ ನಿನ್ನ ಭಾರನ ನನ್ನ ಕೈಗೆ ಇಟ್ಬಿಟ್ರು. ಆದರೆ ನೀನು ನನಗೆ ಯಾವತ್ತೂ ಭಾರ ಅನಿಸ್ಲಿಲ್ಲ ಕಣೋ. ನೀನು ಎಂಥ ಒಳ್ಳೆ ಮಗು ಗೊತ್ತಾ. ಯಾವುದೇ ಮಕ್ಕಳಿದ್ರು ಆಟ ಸಾಮಾನು ನೋಡಿದರೆ ಅದು ಬೇಕು ಇದು ಬೇಕು ಅಂತಾರೆ, ಆದರೆ ನಿನಗೆ ಅಕ್ಕ ಬಾವನ ಕಷ್ಟ ಗೊತ್ತಿತ್ತು ಅನಿಸುತ್ತೆ ಕಣೋ. ಅದಕ್ಕೆ ನೀನು ಯಾವತ್ತೂ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ದವನೇ ಅಲ್ಲ ಕಣೋ. 5 ವಯಸ್ಸು ಆದಮೇಲೆ ಬುದ್ಧಿ ಬರುತ್ತೆ ಅಂತಾರೆ, ಆದರೆ ನಿನಗೆ ಆ ವಯಸ್ಸಲ್ಲೇ ಎಂಥ ಬುದ್ಧಿ ಇತ್ತು ಗೊತ್ತೇನೋ. ಎಷ್ಟೋ ಜನ ದೇವ್ರಂಥ ಮಗು ಅನ್ನೋದನ್ನು ಕೇಳಿದ್ದೀನಿ, ಆದರೆ ದೇವರೇ ಮಗುವಾಗಿ ನಿನ್ನ ರೂಪದಲ್ಲಿ ನನ್ನ ಎದುರಿಗೆ ಬಂದೆ ಕಣೋ. ನೀನು ದೇವ್ರು ಕಣೋ, ದೇವ್ರಂಥ ಮಗು ಅಂತ ಸುಂದರ ತಬ್ಕೊಂಡು ಮುತ್ತನ್ನು ಕೊಡ್ತಾನೆ. ಈಚೆ ನಂದನ್ ಕೇಶವ ಮಾಧವನ ಮಂಟಪಕ್ಕೆ ಕರ್ಕೊಂಡು ಬಾ ಅಂದ್ರಲ್ಲ, ನೀನು ಮಾತ್ರ ಇಲ್ಲೇ ಇದೆಯಾ ಅಂತಾರೆ. ಅಪ್ಪ ಮಾಧವಣ್ಣ ಎಲ್ಲೂ ಕಾಣಿಸ್ತಿಲ್ಲ ಅಂತಾನೆ ಕೇಶವ. ಆಗ ಮದುವೆ ಮನೆಗೆ ಸೂರ್ಯಕಾಂತ್ ಚಂದ್ರಕಾಂತ್ ಎಂಟ್ರಿ ಆಗುತ್ತೆ. ಎಲ್ಲರೂ ಶಾಕ್ನಿಂದ ಅವರನ್ನೇ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.